ಯಾರಿದು? ಸರ್ ನಮಸ್ತೆ ಸರ್. ಯಾರಪ್ಪಿ? ಆ, ಸರ್ ಏನಿಲ್ಲ, ಏನೋ ಕೇಳ್ಬೇಕಂತ ಮಾಡಿದ್ದೆ. ನನಗೆ ಹೊಟ್ಟೆ ಒಂಥರ ಸಮಾಧಾನ ಇರ್ಲಿಲ್ಲ ಮನಸ್ಸಿಗೆ. ಹ್ಮ್. ಸರ್ ನಾನು ಪೊಲೀಸ್ ಇಲಾಖೆಯಲ್ಲಿ ಇದ್ದೀನಿ. ಹ್ಮ್. ಬಹಳ ಕೃತ್ಯದ ಒಂದು ಕರ್ಮ ಫಲ ಅನುಭವಿಸಬಾರ್ದು, ಒಂದು ಆತ್ಮತೃಪ್ತಿಗೆ ಸಮಾಧಾನದಿಂದ ಇರ್ಬೇಕು ಅನ್ಕೊಳ್ತಿರ್ತೀನಿ ದಿನನಿತ್ಯ. ಹ್ಮ್. ಆದ್ರ ಅದು ಆಗ್ತಾ ಇರಲ್ಲ ಸರ್, ಹೊಟ್ಟೆ ಅದು ಸಾಧ್ಯತೆ ಆಗ್ತಾ ಇರಲ್ಲ ಈ ಇಲಾಖೆಯಲ್ಲಿ. ಮತ್ತು ಮೇಲಾಧಿಕಾರಿಗಳ ಒಂದು ಕಾರ್ಯವೈಖರಿ ಒಳಗೆ ನಾವು ಅವ್ರಿಗೆ ಪಾಲ್ದಾರರಾಗ್ತೀವೋ ಏನೋ ಗೊತ್ತಿಲ್ಲ, ಮನಸ್ಸಿಗೆ ಮಾತ್ರ ನೆಮ್ಮದಿ ಇರೋದಿಲ್ಲ. ಅವ್ರು ಹೇಳಿರೋ ಕೆಲಸ ಮಾಡಿದ್ರೆ ಅದು ಬಹುಶಃ ನಮ್ಮ ಆತ್ಮಕ್ಕೆ ತೃಪ್ತಿನೇ ಇರೋದಿಲ್ಲ. ಅದು ತಪ್ಪೇ ಆಗಿರ್ತದ ಸಾಕಷ್ಟು ಸರಿ. ಅಷ್ಟೇ ಅಲ್ಲ, ಅದು ಅದು ಯಾವ ಆ ಮೇಲಧಿಕಾರಿಗಳಿಗೂ ಅದರ ಫಲ ಇದ್ದೇ ಇರುತ್ತೆ. ಅದು ತುಂಬಾ ಹಾ, ಕುಕೃತ್ಯ. ಅದು ಗೊತ್ತಿದ್ದು ಮಾಡೋದು ತುಂಬಾ ಕಷ್ಟ ಇದೆ. ಇದು ಪಾಪಕೂಪ. ಹಾ, ಯಮಲೋಕದಲ್ಲಾದ್ರೂ ಕೆಲಸ ಮಾಡ್ಬೋದು ಯಮಕಿಂಕರನಾಗಿ, ಯಾಕಂದ್ರೆ ಅದು ಹೌದು ಸರ್. ಪ್ರಾಮಾಣಿಕತೆ. ಆದ್ರೆ ಇಲ್ಲಿ ಏನಾಗಿದೆ, ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣಾ ಎಷ್ಟಿದೆಯೋ, ಶಿಷ್ಟ ಶಿಕ್ಷಣ ದುಷ್ಟ ರಕ್ಷಣಾನು ಅಷ್ಟೇ ಆಗಿದೆ. ಹೌದು ಸರ್. ಅದರಿಂದ ಹೌದು ಸರ್. ಇಲ್ಲ. ಅದರಿಂದ ಮನ್ಸಿಗೆ ಹಾ, ತುಂಬಾ ದುಃಖ ಆಗುತ್ತೆ. ಅದು ನಮ್ಮ ಕುಟುಂಬದ ಮೇಲೆ ಫಲ. ಇವಾಗ ನೀನು ಒಬ್ಬ ದುಷ್ಟನನ್ನ ರಕ್ಷಿಸಿದೀಯಾ, ಶಿಷ್ಟನನ್ನ ಶಿಕ್ಷಿಸಿದೀಯಾ ಅಂತ ಇಟ್ಕೋ, ಅದು ನಿನ್ನ ಹಾ, ಕುಟುಂಬದ ಮೇಲೆ ಬೀಳತ್ತೆ. ಅದು ಕುಟುಂಬಕ್ಕೆ ಬರುತ್ತದು. ನೀನ್ ಆ ಅನ್ನ ತಿಂದು, ಇವಾಗ ಆ ಸಂಬಳ ಹ್ಮ್, ತಿಂದು ಅಥವಾ ಆ ಗಿಂಬಳ ಹ್ಮ್, ತಿಂದು ಮಕ್ಕಳಿಗೆ ಇಡ್ತೀಯ ಅಂತ ಇಟ್ಕೋ, ಮಕ್ಕಳಲ್ಲೂ ಹಾ, ಅದೇ ಪಾಪಗಳು ಸೇರ್ಕೊಳತ್ತೆ, ಪತ್ನಿಲ್ ಸೇರ್ಕೊಳತ್ತೆ, ಮನೆ ಮನೆ ಮಂದಿಗೆಲ್ಲ ಸೇರ್ಕೊಂಡು ಅದು ಕಾಡತ್ತೆ. ಅದಕ್ಕೆ ಯಾರು ಸುಖವಾಗಿಲ್ಲ. ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದೇ ಅಲ್ಲ, ಮೆಡಿಕಲ್ ಡಿಪಾರ್ಟ್ಮೆಂಟ್, ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲಿ ತಪ್ಪುಗಳಿಗೆ ಹಾ, ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ಬಿಡಪ್ಪಿ ಅದು. ಹಾ. ನೀನು ಪಾಪಿಸ್ಟ್, ನೀನು ತುಂಬಾ ಒಳ್ಳೆ ಮನುಷ್ಯ, ನಿನ್ನಲ್ಲಿ ಅಟ್ಲೀಸ್ಟ್ ಅವಗಾಹನೆ ಇದೆ, ನಿನ್ನ ಕೆಲಸದ ಅರಿವಿದೆ, ನೀನ್ ಏನ್ ಮಾಡ್ತಾ ಇದೀಯಾ, ಅದ್ರ ಪರಿಣಾಮ ಅಂದ್ರೆ ಏನು. ಸರ್, ರಾತ್ರಿ ಮಲಗುವಾಗ ಅದು ಚಿಂತನೆ ಒಳಪಟ್ಟು ಬೇಗ ನಿದ್ದೆ ಬರೋದಿಲ್ಲ. ಬರೋದಿಲ್ಲ ತರಾನೇ ಅಂದ್ರೆ ಆಗ್ತದ. ಅದು ಆದ್ರೆ ಅದು ಅದೊಂದು ನಿನ್ಗೆ ಏನಂದ್ರೆ ಬೆನಿಫಿಟ್ ಆಗೋದು, ಈ ನಿನ್ನ ಪಶ್ಚಾತ್ತಾಪ ಭಾವನೆ ಇದೆಯಲ್ಲ, ಅದು ನಿನ್ನ ಶಿಕ್ಷೆನ ಕಡಿಮೆ ಮಾಡುತ್ತೆ. ಅಯ್ಯೋ, ನಾನ್ ಹಿಂಗ್ ಮಾಡ್ಬಿಟ್ನಲ್ಲ, ನಾನೊಬ್ನೇ ಆಗಿದ್ರೆ ಒಳ್ಳೆ ನಿರ್ಧಾರ ತಗೋತಿದ್ನಲ್ಲ, ಸೀನಿಯರ್ಸ್ ಇಂದ ಹಾ, ನಾನು ಈ ಕೆಟ್ಟ ನಿರ್ಧಾರ ತಗೊಂಡ್ನಲ್ಲ ಅನ್ನೋ ಈ ಪಶ್ಚಾತ್ತಾಪ ಭಾವನೆ ನಿನಗೆ ಪ್ರಕೃತಿಯಿಂದ ಆಗುವ ಶಿಕ್ಷೆನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡುತ್ತಷ್ಟೇ. ಹೋಗ್ಲಿ, ಅದ್ ಬಿಟ್ಟು ಬದುಕೋಣ ಅಂದ್ರೆ ನಿನಗೆ ಬೇರೆ ದಾರಿ ಇಲ್ಲ, ಬೇರೆ ಆ, ದಾರಿ ಗೊತ್ತೂ ಇಲ್ಲ. ಅದೇ ಕಷ್ಟ ಆಗಿದೆ ಸರ್. ಅದೇ ಆದ್ರಿಂದ ಕಷ್ಟ ಆಗಿದೆ ಸರ್. ಇಲ್ಲ, ಒಂದೇನಂದ್ರೆ ನಿನ್ನ ಗತ್ತಿನಲ್ಲಿ ಸೀನಿಯರ್ಸ್ಗೆ ತೋರ್ಸು, ನನಗೆ ಪ್ರಮೋಷನ್ ಇಲ್ದಿರೋ ಪರವಾಗಿಲ್ಲ ಸರ್, ದಯವಿಟ್ಟು ಸರ್ ನಿಮ್ ಕಾಲ್ ಮುಗಿತೀನಿ, ನನಗೆ ಈ ಕೆಲಸ ಹೇಳ್ಬಿಡಿ ಸರ್, ನನಗೆ ಮನ್ಸಿಗೆ ತುಂಬಾ ದುಃಖ ಆಗುತ್ತೆ ಸರ್, ನಾನು ಒಳ್ಳೆ ಕೆಲ್ಸಗಳಿಗೆ ಏನಾದ್ರು ಹೇಳಿ ಸರ್, ಬೇಕಾದ್ರೆ ನನಗೆ ಪ್ರಮೋಷನ್ ತೆಗೆದ್ಬಿಡಿ, ನನಗೆ ಕೆಲಸ ನನಗೆ ಸಸ್ಪೆಂಡ್ ಮಾಡಿ, ಆದ್ರೆ ನನಗೆ ಇದೊಂದು ಮಾಡ್ಬಿಡಿ ಸರ್, ದಯವಿಟ್ಟು ಇದೊಂದು ಮಾಡಿ ಅಂತ ಹೇಳ್ಬಿಡಿ, ನನಗೆ ನೀವ್ ಏನ್ ಶಿಕ್ಷೆ ಕೊಟ್ರು ಪರವಾಗಿಲ್ಲ, ಆದ್ರೆ ನನಗೆ ಬೇರೆ ಏನಾದ್ರೂ ಕೆಲ್ಸಗಳು ಒಪ್ಸಿ, ಇದು ಬೇಡ ಅಂತ ಹೇಳಕ್ ಶುರು ಮಾಡು. ಅವಾಗ ಅವ್ರಿಗೆ ಗೊತ್ತಾಗತ್ತೆ, ಈ ಮನುಷ್ಯನಿಗೆ ಇದು ಮಾಡೋದಿಲ್ಲ, ಇವನು ಒಳ್ಳೆಯವನಿದಾನೆ ಅಂತ. ನಿನ್ನ ಭಾವನೆಗಳನ್ನ ವ್ಯಕ್ತಪಡಿಸು. ಸರ್, ನನಗೆ ದುಃಖ ಆಗ್ತದೆ ಸರ್, ಈ ಕೆಲಸ ಒಂದು ಹೇಳ್ಬಿಡಿ ಸರ್, ಇದು ನನಗೆ ಮನ್ಸಿಗೆ ದುಃಖ ಆಗುತ್ತೆ ಸರ್, ಈ ರೀತಿ ಮಾತಾಡು, ಸರಿ ಹೋಗುತ್ತೆ. ಹೇಳ್ತಿದ್ದೀನಿ ಸರ್, ಆಫೀಸರ್ಗೆ ಹೇಳ್ತಾ ಇದ್ದೀನಿ. ಆದ್ರೆ ಅವ್ರಿಗೂ ಮನುಷ್ಯ ಬಹಳ ವ್ಯಾಮೋಹಕ್ಕೆ ಒಳಪಟ್ಟು ಇಲ್ಲ ಇಲ್ಲ, ಅವ್ರಿಗೆ ಏನಾಗ. ಅವನಿಗೆ ಇತ್ತೀಚೆಗೆ ಮೈಸೂರಲ್ಲಿ ಯಾರೋ ಒಬ್ಬ 4ನೇ ಅಂತಸ್ತಿಂದ ದೊಡ್ಡ ಆಫೀಸರ್ ಹ, ಜಂಪ್ ಮಾಡಿ ಹ, ಸತ್ತೋಗ್ಬಿಟ್ಟ. ಅದು ಅವ್ರು ಯಾರಿಗೂ ಬಿಡೋದಿಲ್ಲ. ಅದು ಆ ಪಾಪಕೂಪಗಳು. ಬಿಡು, ನೀನ್ ಅದ್ರ ತಲೆ ಕೆಡ್ಸ್ಕೊಬಿಡ, ಅವ್ರು ಮಾಡಿದ್ದು ಅವ್ರು ಅನುಭವಿಸ್ತಾರೆ. ನೀನು ಮೊದಲು ನಿನ್ನನ್ನು ನೀನು ಪರಿವರ್ತನೆ ಮಾಡ್ಕೊ, ಮತ್ತೆ ಜಗತ್ತನ್ನ ಪರಿವರ್ತನೆ ಮಾಡುವುದು. ಅಂತವ್ರು, ಅಂದ್ರೆ ನಿನ್ನಂತವ್ರನ್ನ ತುಂಬಾ ಜನ ನೋಡಿದೀನಿ ನಾನು. ಒಬ್ರು ಆಫೀಸರ್ ಬರೋರು ನಮ್ಮ ಮನೆಗೆ, ಹಾ, ಅವ್ರ ಜೊತೆ ಅವ್ರ ಜೂನಿಯರ್ ಒಬ್ಬ ಬರೋನು. ಆ ಹ್ಮ್, ವ್ಯಕ್ತಿ ಆಚೆ ನಿಂತ್ಕೊಂಡಿರೋನು. ಹ್ಮ್, ಆ ವ್ಯಕ್ತಿ ಬಗ್ಗೆ ಈ ಆಫೀಸರ್ ಒಳಗ್ ಬಂದು ಹೇಳೋರು, ನನಗೆ ನಾಚಿಕೆ ಆಗತ್ತೆ. ಆ ಮನುಷ್ಯನ್ಗೆ ನನ್ ಜೂನಿಯರು ಮನೆಗ್ ತರಕಾರಿ ಎಲ್ಲ ಹ್ಮ್, ತರಿಸ್ಕೊತೀನಿ, ಮನೆ ಹಾ, ಬಟ್ಟೆ ಒಗಿತಾನೆ, ಎಲ್ಲಾ ಮಾಡ್ತಾನೆ. ಆದ್ರೆ ಈ ನಡುವೆ ನಾನು ಬಿಡಿಸ್ಬಿಟ್ಟಿದೀನಿ. ನನಗೆ ಆ ಹಾ, ಮನುಷ್ಯನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದೇ ಕಷ್ಟ ಆಗಿದೆ, ಅಷ್ಟು ಪ್ರಾಮಾಣಿಕ. ಒಬ್ಬರ ಮನೇಲಿ ಹಾ, ಅನ್ನ ಬಿಡು ನೀರ್ ಕೂಡ ಕುಡಿಯೋದಿಲ್ಲ. ಇವಾಗ ಹಾ, ನಿಮ್ ಮನೆಗ್ ಕರೆದು ನೀರ್ ಕೊಡೋದಿಲ್ಲ. ಪ್ರಾಮಾಣಿಕವಾಗಿ ಸಂಬಳ ತಗೊಂಡ್ ಕೆಲಸ ಮಾಡ್ತಾನೆ. ಅವನ್ ಕಾಲ್ ಹ್ಮ್. ಕೆಳಗ್ ತೂರ್ಬೇಕು ಅನ್ಸತ್ತೆ. ಆದ್ರೆ ಈ ವ್ಯಕ್ತಿ ನನ್ ಜೂನಿಯರ್ ಆದಾಗ್ಲಿಂದ ನನ್ನಲ್ಲಿ ಬದಲಾವಣೆಗಳು ಬಂದಿದೆ ಅಂತ ಹೇಳಕ್ ಶುರು ಮಾಡ್ಬಿಟ್ರು. ಅವ್ರು ಅದೇ ಒಂದು 2-3 ತಿಂಗಳಲ್ಲಿ ಸತ್ತೋಗ್ಬಿಟ್ರು ಅವರು, ದೊಡ್ಡ ಆಫೀಸರು. ಹ್ಮ್ ಹ್ಮ್. ಬಟ್ ಆ ಘಟನೆ ನನಗಿನ್ನೂ ನೆನಪಿದೆ ತುಂಬಾ. ಇಲ್ಲ ಸರ್. ಹಾ ಸರ್. ಇದು ಸುಮಾರು ನಡೆದು 40 ವರ್ಷ ಆಯ್ತು.
ಇನ್ನು ನೆನಪಿದೆ. ಹಾ ಹಾ ಒಳ್ಳೇದಾಗುತ್ತೆ ನೀನ್ ಚೆನ್ನಾಗಿ. ಅಂದ್ರೆ ಸರ್ ತಿದ್ಕೊಳ್ತಿದ್ದೀನಿ, ಬಹಳಷ್ಟು ತಿದ್ಕೊಂಡಿದ್ದೀನಿ. 2014ರಿಂದ ಇಲ್ಲಿ ತನಾನು ನಾನು ಸಾಹಿತ್ಯಗಳೊಳಗೆ ಸಾಕಷ್ಟು ಬದಲಾವಣೆ ಆಗಿದ್ದೀನಿ. ಒಳ್ಳೇದ್ ಅಂದ್ರೆ ವ್ಯಕ್ತಿ. ಅವಾಗವಾಗ ಸಾಹಿತ್ಯ ಗೋಷ್ಠಿಯಲ್ಲಿ ಎಲ್ಲ ತೊಡಗ್ತೀನಿ, ಎಲ್ಲ ತಿದ್ಕೊಂಡಿದ್ದೀನಿ, ಬದುಕು ಬಹಳಷ್ಟು ತಿದ್ಕೊಂಡಿದ್ದೀನಿ. ಆದ್ರ ತೃಪ್ತಿ ಇರೋದಿಲ್ಲ. ಕೆಲವೊಮ್ಮೆ ಏನೋ ಬಿಟ್ಟು ಹೋಗ್ಬಿಡ್ಬೇಕೇನೋ ಅನಿಸ್ಬಿಡ್ತದ. ಬರೀ ಏನೋ ಇವಾಗ ಸದ್ಯಕ್ಕೆ ಎಕ್ಸಿಟ್ ಆಗ್ಬಿಡ. ನೀನ್ ಇದ್ದು ಏನು ಸರಿಪಡಿಸ್ಬೋದು ಅದನ್ನ ಮಾಡ್ತಾ ಇರು. ಬಿಟ್ಟು ಏನು ಸಾಧಿಸಕ್ಕಾಗಲ್ಲ. ಈ ಭೂಮಿನೇ ಬಿಡ್ಬೇಕಾಗತ್ತೆ ನಾವು. ಈ ಭೂಮಿನೇ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ತಿಳ್ಕೊಂಡು ನೀವು ಹೇಳ್ತಿರಲ್ಲ, ಇವು ನಕಾರಾತ್ಮಕ ಚಿಂತನೆಗಳಿಂದ ಇರ್ತಾವ್ ಕಣ್ಣೆದುರಿಗೆ, ಆದ್ರ ಸಮಾಧಾನಗೊಂಡು ಅದನ್ನ ನೋಡ್ಲಿಕ್ಕೆ ಆಗ್ತಿರಲ್ಲ, ಅದೇ ಒಂದು ಸಮಸ್ಯೆ ಇರೋ ಸರ್. ಅದಕ್ಕೆ ಅದನ್ನ ಕಲ್ತ್ಕೋ. ನೀನ್ ಇವಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಬಿಡ್ಬೋದಪ್ಪ, ಆದ್ರೆ ನೀನು ಭೂಮಿನೇ ಬಿಡ್ಬೇಕಾಗತ್ತೆ, ಸತ್ತೋಗ್ಬಿಡ್ಬೇಕಾಗತ್ತೆ. ಯಾಕೆ ಗೊತ್ತಾ, ಈ ಭೂಮಿ ಇರೋದೇ ಹಂಗಿದೆ. ಇವಾಗ ಅದನ್ನ ನಾವು ಸರಿಪಡಿಸ್ತಾ ನಮ್ ಕೈಲಿ ಆದಷ್ಟು ಭೂಮಿಯ ಕಸ ನಿರ್ಮೂಲನೆ ಮಾಡ್ಬೇಕು. ಅಲ್ಲ, ಭೂಮಿಗೆ ಸಮಯವೇ ಸ್ನಾನ ಅಂತ ಒಂದು ಹಾಡಲ್ಲಿ ಬರ್ದಿದ್ದೆ ನಾನು. ಭೂಮಿಯ ಸ್ವಚ್ಛತೆಗೆ ಸಮಯವೇ ಸ್ನಾನ. ಆದ್ರೆ ಭೂಮಿ ತನ್ನಷ್ಟಕ್ಕೆ ತಾನು ಸ್ವಚ್ಛ ಮಾಡ್ಕೊಳತ್ತೆ. ಆದ್ರೆ ನಾವು ಹುಟ್ಟಿದ್ದಕ್ಕೆ ಸ್ವಲ್ಪ ಮಟ್ಟಿಗೆ ನಾವು ಭೂಮಿನ ಸ್ವಚ್ಛ ಮಾಡ್ಬೇಕು ಅನ್ನೋ ಭಾವನೆ ಇಟ್ಕೋ. ಅದಕ್ ಬದಲು ಈ ಭೂಮಿ ನಾನು ಎಷ್ಟು ಸ್ವಚ್ಛ ಮಾಡಿದ್ರು ಕಸ ಬೀಳ್ತಾ ಇದೆ ಅಂತ ಸತ್ತೋಗ್ತೀಯನೋ, ಭೂಮಿನ ಬಿಟ್ಟು ಹೊಟ್ಟೋಗ್ತೀಯನೋ? ಇಲ್ಲ. ಹಾಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬಿಟ್ಟು ಹೋಗ್ಬೇಡ. ಇವಾಗ ಸದ್ಯಕ್ಕೆ ಒಂದು ಪರ್ಟಿಕ್ಯುಲರ್ ಡೇ ಬರುತ್ತೆ, ನಿನ್ ಕೈ ತುಂಬಾ ಹಣ ಸಿಗತ್ತೆ, ಎಲ್ಲ ಸರಿ ಹೋಗುತ್ತೆ. ಅವಾಗ ನೀನು ಧೈರ್ಯವಾಗಿ ದೇವ್ರು ಕೊಟ್ಟ ಸಮಯ ಅಂತ ಹೇಳ್ಕೊಂಡು ವಾಲಂಟರಿ ರಿಟೈರ್ಮೆಂಟ್ ಮಾಡ್ಕೊಂಡು ಏನಾದ್ರೂ ಒಳ್ಳೆ ಜೀವನ ನೋಡ್ಕೋ. ಓಕೆ ಸರ್? ಅದೇ ಸರ್, ಈಗ ಒಬ್ಬ ಮನುಷ್ಯ ಇನ್ನೊಬ್ಬ ಅಮಾಯಕನ ತುಂಬಾ ಎಳಿಬೇಡ, ತುಂಬಾ ಎಳೆದು ಮಾತಾಡ್ಬಿಡಪ್ಪ. ನನ್ನಲ್ಲಿ ತಾಕತ್. ಆಯ್ತು ಸರ್, ಆಯ್ತು ಬಿಡು. ಆಯ್ತು ಸರ್, ಆಯ್ತು. ಎರಡೇ ಮಾತಲ್ಲಿ ಮುಗಿಸ್ಬಿಡ್ತೀನಿ ಸರ್. ಅದನ್ನ ನಾವು ತಿದ್ಕೊಡ್ರಿ ಅಂತ ಹೇಳಿದ್ರ ಅವ್ರು ನಮಗೆ ಹಾನಿ ಮಾಡ್ತಾರ ಹೊರತಾಗಿ ತಾವು ಸುಧಾರಣೆ ಆಗೋದು. ಮನುಷ್ಯರನ್ನ ಸಹಾಯ ಮಾಡಕ್ ಹೋಗ್ಬಾರ್ದು. ಮನುಷ್ಯರಿಗೆ ನೀನು ನ್ಯಾಯವಂತವಾಗಿರ್ಬೇಕು, ಧರ್ಮವಂತನಾಗಿರ್ಬೇಕು ವಿನಃ ಮನುಷ್ಯರಿಗೆ ಅತಿಯಾಗಿ ಉಪಕಾರ ಮಾಡಕ್ ಹೋಗ್ಬಾರ್ದು. ಅದು ನಿನಗೆ ಮುಪ್ಪಾಗುತ್ತೆ. ನೀನು ಪ್ರಾಣಿ ಪಕ್ಷಿ ಮೂಕ ವೇದನೆಗಳಿರುವಂತಹ ಮೂಕ ಮನಸ್ಸುಗಳಿಗೆ ಮಾತ್ರ ಮಾಡಕ್ ಹೋಗು. ಮನುಷ್ಯರ ತಂಟೆಗೆ ಓಡಕ್ ಹೋಗ್ಬೇಡ. ನಿಂದಾಯ್ತು, ನಿನ್ ಜೀವನ ಆಯ್ತು, ನೋಡ್ಕೊಂಡಿರು. ಮನುಷ್ಯರ ಸಹವಾಸಕ್ಕೆ ಹೋಗಿದ್ಯಾ ನೀನು, ಇವಾಗ ಹೇಳಿದ್ಯಲ್ಲ ಅದೇ ಅನುಭವಿಸ್ತೀಯ. ಆಯ್ತಾ? ಬಟ್ ಮನುಷ್ಯರೊಡನೆ ಸಹಬಾಳ್ವೆ ನಡೆಸುವಾಗ ಸಾಂವಿಧಾನಿಕವಾಗಿ ನ್ಯಾಯ, ಸತ್ಯ, ಧರ್ಮ ಇವುಗಳನ್ನು ಪಾಲನೆ ಮಾಡಷ್ಟೆ. ಉಪಕಾರ ಅನ್ನೋದು ಬರೀ ಮೂಕ ವೇದನೆಗಳಿಗೆ, ಮೂಕ ಮನಸ್ಸುಗಳಿಗೆ ಮಾತ್ರ. ಹೌದು ಹೌದು ಸರ್. ಏನಿಲ್ಲ ಸರ್, ನಾನು ಈಗ ಮಾತಾಡ್ತೀಯೋ ನನಗೆ ಕೋಪ ಬರೋದು ಬಿಟ್ಟಿದೆ. ಕೋಪ ಬರ್ತಾ ಇಲ್ಲ. ಇನ್ನು ಅತಿಯಾಗಿ ಮಾತಾಡಿದ್ರೆ ನನಗೆ ಮನಸ್ಸು ಸರಿ ಹಾಕ್ಬಿಡೋ. ಕಾಲ ಮುಗಿತೀನಿ, ಬಿಟ್ಬಿಡಲ್ಲ ಸರ್. ನಂಬಿಕೆಗಳು ಬಹಳ ಕಡಿಮೆ ಆಗ್ಬಿಟ್ಟಿದಾವ. ಹೇಳ್ತಾ ಇದೀನಿ ನಿನಗೆ, ತಲೆ ಹರಟೆ ಜಾಸ್ತಿ ಮಾಡ್ಬಿಡ. ಇಟ್ಬಿಡು, ನನಗೆ ಕೋಪ ಬರ್ತಾ ಇದೆ. ಇಟ್ಬಿಡು ಫೋನ್. ಆಯ್ತು ಸರ್.